ಅಪವರ್ತಿಸುವಿಕೆಯಲ್ಲಿ ಸಾಮಾನ್ಯ ಅಂಶವನ್ನು ಯಾವ ರೀತಿ ಹೊರತೆಗೆಯಬಹುದು ಎಂಬುದನ್ನು ಕಲಿಯೋಣ. ಇಲ್ಲಿ ನಾನು ತೆಗೆದುಕೊಂಡಿರುವ ಸಂಖ್ಯೆಗಳು 6, 4. 6ರ ಅಪವರ್ತನಗಳು 2 × 3 ಆಗಿದೆ. 4ರ ಅಪವರ್ತನಗಳು 2 × 2. ಹಾಗಾದರೆ ಸಾಮಾನ್ಯ ಅಪವರ್ತನ 2 ಆಗುತ್ತದೆ. ಅದೇ ರೀತಿಯಾಗಿ 12, 14ರಲ್ಲಿ ನಾನು ಈ ರೀತಿ ಬರೆದುಕೊಂಡಾಗ ನನಗೆ ಸಾಮಾನ್ಯ ಅಂಶ ಮತ್ತು ನನಗೆ ಎರಡು ಕಡೆ ಇರೋದು 2 ಆಗಿರುತ್ತದೆ. 2 ಸಾಮಾನ್ಯ ಅಂಶ ಅಂಶ 2 ಆಗುತ್ತದೆ. ಹಾಗೆ 15ರದ್ದು ಮತ್ತು 12ರದ್ದು ಸಾಮಾನ್ಯ ಅಂಶ ನನಗೆ 3 ಸಿಗುತ್ತದೆ. ಹಾಗೆ ಮುಂದುವರೆದು x⁻3 ಮತ್ತು x²ಅಲ್ಲಿ ಚಿಕ್ಕದು ಯಾವುದು x². ಸೊ x² ಸಾಮಾನ್ಯ ಅಂಶವಾಗುತ್ತದೆ. ಹಾಗೆ ಇಲ್ಲಿ ಎರಡೂ ಸಮವಿದ್ದಾಗ x² ಇದ್ದಾಗ ನನಗೆ ಮತ್ತೆ ಏನಾಗುತ್ತೆ, ಸಾಮಾನ್ಯ ಅಂಶ ಎರಡೂ ಸೇಮ್ ಇರೋದ್ರಿಂದ x² ಸಾಮಾನ್ಯ ಅಂಶ ಆಗುತ್ತದೆ. ಈಗ ಮುಂದಿನ ಒಂದು ಉದಾಹರಣೆಯಲ್ಲಿ ನಾವು ಗಮನಿಸೋಣ. ಸೊ ನೋಡಿ, ಇಲ್ಲಿ 6x⁻3 + 4x² ಇದೆ. ಇಲ್ಲಿ ಸಾಮಾನ್ಯ ಅಂಶ ನಿಮಗೆ ಆಗಲೇ ಗೊತ್ತಿದೆ, 2 x² ಆಗುತ್ತೆ. ಬ್ರಾಕೆಟಲ್ಲಿ 3x + 2 ಉಳಿಯುತ್ತದೆ. ಹಾಗೆ 5x - 10, ಇಲ್ಲಿ 5 ಸಾಮಾನ್ಯ ಅಂಶ. x ಎರಡು ಕಡೆ ಇರಲಾರ್ದಕ್ಕೆ ತೆಗೆಯೋದಿಲ್ಲ, x ಅಷ್ಟೇ ಬರೆಯೋಣ ಒಳಗಡೆ. -5ರಲ್ಲಿ 10.